ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈ ನಮ್ಮ BJPಗರಿಗೆ, ಅದರಲ್ಲೂ ಪ್ರಹ್ಲಾದ್ ಜೋಶಿ ಅಂತಹ ಒಬ್ಬ ಪ್ರಾಜ್ಞರಿಗೆ ಯಾಕಲ್ಲಿ ಧರ್ಮಸ್ಥಳದ ಸತ್ಯಗಳ ಬಗ್ಗೆ ಸ್ವಲ್ಪ ಪರದೆ ಸರಿಸಿ ನೋಡುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಎಲ್ಲನೂ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ನೋಡುವಂಥದ್ದು ಸರಿನಾ? ಎಲ್ಲನೂ ಹಳದಿ ಕಣ್ಣಿಂದ ನೋಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ ನಡೆದಿರುವಂಥ SIT ಆಗುತ್ತಿರುವಂಥ ಡೆವಲಪ್ಮೆಂಟ್ಗಳೆಲ್ಲ ನೋಡಿದಾಗ, ಅದರಲ್ಲೂ ಇತ್ತೀಚಿನ ಒಂದಿಷ್ಟು ಈ ವಾರದಲ್ಲೇ ಒಂದು 7 ದಿನಗಳಲ್ಲಿ ನಡೆದಂಥ ಡೆವಲಪ್ಮೆಂಟ್ ನೋಡಿದಾಗ ತಾವು ಹೇಳೋದು ಸರಿನಾ ಅನ್ನೋದನ್ನು ಆತ್ಮಾವಲೋಕನ ಯಾಕೆ ಮಾಡ್ಕೊಳ್ತಾ ಇಲ್ಲ? ಪ್ರಹ್ಲಾದ್ ಜೋಶಿ ಅಂತ ಪ್ರಾಜ್ಞೆಗಾರ ಹೇಳಿದಾಗ ನಿಮಗೆ ಈ ವ್ಯಕ್ತಿ ಯಾಕೆ ಅವರು ಅಲ್ಲಿ ಏನು ನಡೆದ, ಏನು ನಡಿಬೇಕಾಗಿದೆ, ಸತ್ಯ ಹೊರ ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಕೇವಲ ಮಾಸ್ಕ್ ಮ್ಯಾನ್ ಒಬ್ಬನ ಯಾಕೆ ಎಂಕ್ವೈರಿ ಮಾಡಿದರು, ಅವ್ರನ್ನಷ್ಟೇ ಯಾಕೆ ಅರೆಸ್ಟ್ ಮಾಡಿದರು, ಇನ್ನುಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇದರಿಂದ ಷಡ್ಯಂತ್ರ ಐತಿ. ಇದಲ್ರಿ ಷಡ್ಯಂತ್ರ. ವಿಠ್ಠಲಗೌಡರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. SIT ತನ್ನದೇ ಆದ ಲಿಮಿಟೇಷನ್ಸ್ ಇದ್ದಾವೆ ಮತ್ತು ಅವ್ರದ್ದೇ ಆದ ತನಿಖೆ ಮಾರ್ಗಗಳಿದ್ದಾವೆ. ಅವ್ರು ಮಾಡ್ತಾ ಇದ್ದಾರೆ, ನಡೆದದ ಕೆಲಸ. ಇಲ್ಲಿವರೆಗೆ ನಿಮ್ಮ ತನಿಖೆ ನೇಮಿಸ್ರಿ ಅಂತ ಹೇಳಿದರು. ನೀವಿದ್ದಾಗಾಯಿತು, ನೀವಿದ್ದಾಗಂತ ಸೌಜನ್ಯ ಕೇಸನ್ನ ಎಲ್ಲ ಹಳ್ಳ ಹಿಡಿಸಿದ್ದು ವಿತ್ ಎವಿಡೆನ್ಸ್ ಇದ್ದವು. ಅದಕ್ಕೆ ಯಾರು ಹೊಣೆಗಾರರು ಏನಿದ್ದರು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದ್ದಿದ್ದನ್ನು ತಪ್ಪಿಸಿದ್ರಲ್ಲಿ ತನಿಖೆ ಮಾಡಿದಂಥವ್ರು ಅನ್ನೋದು ನಿಮಗೆ ಗೊತ್ತಿದ್ದ ವಿಷಯ. ಅದು ಕೇವಲ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು